ನಾನು ಹೆಚ್ಚು ಕಡಿಮೆ 18 ವರ್ಷ ಆಯಿತು ಇದು ಪಾಮೇಲ್ ಗಿಡ ಹಾಕಿ 180 ಗಿಡನ 180 ಗಿಡದಲ್ಲಿ ಹೆಚ್ಚು ಕಡಿಮೆ ನನಗೆ ಪ್ರಾಫಿಟ ಹೊರ್ತು ಲಾಸ್ ಆಗಿಲ್ಲ. ಹೋದ ವರ್ಷ 33 ಟನ್ ಕೊಟ್ಟಿದ್ದೀನಿ. ಹೋದ ವರ್ಷ ರೇಟ್ ಕಮ್ಮಿ ಇತ್ತು. ಈ ವರ್ಷ 17,500 ರೂಪಾಯಿ, 16,500ರಿಂದ 18,500 22 ರೂಪಾಯಿ ಗಂಟು ಬಂದಿತ್ತು. ಆದರೆ ಅನಾಕಾರ್ಯದಿಂದ ಈಗ 16,500 ರೂಪಾಯಿ ನಿಂತಿದೆ. ನೆಕ್ಸ್ಟ್ ಇಯರು ನನಗೆ ಇದು ಏನಾಗಿದೆ ಅಂದರೆ ಬೆಳೆಗೆ ಲಾಸ್ ಏನಿಲ್ಲ. ಒಬ್ಬ ರೈತನಿಗೆ 180 ಗಿಡ ಇದ್ದರೆ ಒಬ್ಬರು ಮೇಷ್ಟು ಸಂಬಳ ತಗೊಂಡಿರ್ಬೋದು ಆರಾಮವರು. ನನಗೂ ತಿಂಗಳು ಈಗ 50ರಿಂದ 30ರಿಂದ ಹಿಡಿದು 80 ಗಂಟು ಬತ್ತಾದ ತಿಂಗ ಇಳುವರಿ ಹೆಂಗೆ ಕೊಡ್ತೀವಿ ಅದು ನೋಡ್ಕೊತೀವಿ. ನೀರು ಮೇನು, ನೀರು ಗೊಬ್ಬರ ಕೊಟ್ಟರೆ ನಮಗೆ ಕೊಡ್ತಾವ್ರೆ. ಸರ್ಕಾರಿ ವತಿಯಿಂದ ಏನು ಕೊಡ್ತಾರೆ ಅಂದರೆ ಫ್ರೀ ಗಿಡ ಕೊಡ್ತಾವ್ರೆ. NRG ಸ್ಕೀಮಿಂದ ಗುಂಡಿ ಹೊಡೆಯೋಕೆ ಕೊಡ್ತಾವ್ರೆ. ಮತ್ತು ಈ 3 ವರ್ಷ ಅಂತರ ಬೆಳೆ ಸಹಾಯಧನ ಅಂದ್ಬಿಟ್ಟು ಅಂತರ ಬೆಳೆ ಯಾವಾರ ಕೊಡ್ತಾರೆ. 3 ವರ್ಷ ಗಂಟು ಕೊಡ್ತಾರೆ. 3 ವರ್ಷ ಗಂಟೆ ಗೊಬ್ಬರ ಕೊಡ್ತಾವ್ರೆ. ಮತ್ತು ಅವರಿಂದ ಕೆಲವು ಐಟಮ್ಗಳು ಸಬ್ಸಿಡಿ ರೀತಿಲಿ ಚಾಪ್ ಕಟ್ಟರು ಈಗ ಆಲ್ರೆಡಿ ಬಂದಿದೆ, ಅದನ್ನು ಕೊಡ್ತಾಯಿದ್ದಾರೆ. ಆದರೆ ಕೆಲವ್ರ ಕೈಲಿ ಹಂಗೂ ಹೇಳಿ ನಮ್ಮ ಸಂಬಂಧಿಕರಿಗೆ ಹೇಳಿ ಒಂದು 50 ಎಕರೆ ಹಾಕ್ಸಿದ್ದೀನಿ ಆಲ್ರೆಡಿ. ರತ್ನಪ್ಪ, ನಾಗೇಂದ್ರ ಮತ್ತು ಕೆಲವರು ಇನ್ನೂ ಯಾರು ನಮ್ಮ ವೇಣು ಮತ್ತು ಇವರೆಲ್ಲ ಹೇಳಿ ಕೆಲವರು ಒಂದು 30ರಿಂದ 40 ಎಕರೆ ಹಾಕ್ಸಿದ್ದೀನಿ. ನಾನು ಈಗ ಆಲ್ರೆಡಿ 300 ಎಕರೆ 5 ಎಕರೆಗೆ 280 ಗಿಡ ಆಲ್ರೆಡಿ ಹಾಕಿದ್ದೀನಿ. ಈಗ ಒಟ್ಟಿನಲ್ಲಿ ಒಬ್ಬ ರೈತನಿಗೆ ಒಂದು 3 ಎಕರೆ 180 ಗಿಡ ಹಾಕೊಂಡ್ರೆ ಒಬ್ಬರು ಮೇಷ್ಟು ಸಂಬಳ ಬಂದಾಗ ಮನೇಲಿ ಜೀವನ ಕಳಿಬೋದು. ವ್ಯವಸಾಯ ಏನು ಬೇಗ ಮೇಷ್ಟು ಕೆಲಸಕ್ಕೆ ಹೋಗ್ಬೇಕಿಲ್ಲ, ತೋಟ ನೋಡ್ಕೊಂಡ್ರೆ ಸಾಕು. ತೋಟ ನೋಡ್ಕೊತೀವಿ ಸಂದಾಗಂಡು ಗೇಯೋದೇನಿಲ್ಲ. ನೀರು ಗೊಬ್ಬರ ಸೆತ್ತ ಬಂದದ್ದು ಸೆತ್ತ ಹೊಡಿಸ್ಕೊಳ್ಳೋದು. ದುಡ್ಡು ಮನಿ ಅಂಡ್ರು ಪೇಮೆಂಟ್ ಮಾತ್ರ ಈ 5ನೇ ತಾರೀಕಿಂದ 10ನೇ ತಾರೀಕು ಪ್ರತಿ ತಿಂಗಳು 5ರಿಂದ 10ರೊಳಗೆ ನಾವು ಏನು ಹಣ್ಣು ಕೊಟ್ಟಿರ್ತೀವಿ ನಾವು 13ನೇ ತಾರೀಕು ಪ್ಲಸ್ 26ನೇ ತಾರೀಕು ಹಣ್ಣು ತೂಕ ಮಾಡ್ತೀವಿ. ಮುಂದೆ ತಿಂಗ 5ರಿಂದ 10ರೊಳಗೆ ಏನೋ ರಜಾ ಸರ್ಕಾರಿ ಗೌರ್ಮೆಂಟ್ ರಜಾ ಗೀಜಾ ಇದ್ದರೆ 10ರೊಳಗೆ ನಮ್ಮ ಅಕೌಂಟ್ ದುಡ್ಡು ಬರ್ತದೆ.